ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ವಯಸ್ಸಾಗದಂತೆ ಮನುಷ್ಯ ತನ್ನನ್ನು ತಾನು ವಯಸ್ಸಾಗದಂತೆ ಇಟ್ಕೊಳ್ತಕ್ಕಂಥದ್ದು ಏಕೆ ಅಂತ ಹೇಳಿ ಅದನ್ನ ವಿಡಿಯೋದಲ್ಲಿ ನೋಡೋಣ. ವಯಸ್ಸಾಗುತ್ತೆ ಅಂದ್ರೆ ಯಾರನ್ನು ಕೇಳೋದೇ ಬೇಡ, ಗೊತ್ತಾಗ್ಬಿಡುತ್ತೆ ಇದೇ ರೀತಿಯ ವಯಸ್ಸಾಗುತ್ತೆ. ಮಕ್ಕಳಂತ ಇದ್ದವ್ರು ವಿದ್ಯಾರ್ಥಿಯಿಂದ ಯೌವನಾವಸ್ಥೆಯಿಂದ ಇನ್ನೂ ಅದಕ್ಕಿಂತ ಮೇಜರ್ ಅವಸ್ಥೆಗೆ ಬರ್ತಾರೆ. ನಂತರದಲ್ಲಿ ಮುಂದುವರೆದಿದ್ದೆ ಮುಪ್ಪಿಗೆ ದಾರಿ. ಹೀಗಿದ್ದಾಗ ಮುಪ್ಪು ಬರಬಾರದು. ಮನುಷ್ಯ ಬೆಳವಣಿಗೆಯನ್ನ ಹೊಂದಿದ ನಂತರ, ಒಂದು ಯೌವನ ಸ್ಥಿತಿಗೆ ಬಂದ ನಂತರ ಹಂಗೆ ತಟಸ್ಥ ಆಗ್ಬಿಡ್ಬೇಕು, ಮುದಿಯಾಗಬಾರದು. ಹಾಗಾದ್ರೆ ಏನ್ ಮಾಡ್ಬೇಕು? ಉದಾಹರಣೆಗೆ ಕಣ್ಣುಗಳನ್ನ ನೋಡಿ, ಕಣ್ಣುಗಳು ಮುದಿಯಾಗುವುದಿಲ್ಲ, ಕಣ್ಣುಗಳಿಗೆ ವಯಸ್ಸಾಗುವುದಿಲ್ಲ. ಪ್ರಾಣಿಗಳಾದ್ರೂ ಇದೇ ಕಣ್ಣು ನಿಮ್ಗಿದ್ದಿದ್ದು, ಪಕ್ಷಿಗಳಾದ್ರೂ ಇದೇ ಕಣ್ಣು ನಿಮ್ಗಿದ್ದಿದ್ದು, ಈಗ ಮನುಷ್ಯನಾದ್ರೂ ಇದೇ ಕಣ್ಣು ಇರೋದು. ಹಾಗಾಗಿ ಕಣ್ಣಿಗೆ ವಯಸ್ಸಾಗುವುದಿಲ್ಲ. ಚಿಕ್ಕದ್ರಲ್ಲಿ ಹೇಗಿತ್ತು ಹಾಗೇ ಇರ್ತಾ. ಬದಲಾಗೋದೇನೋ ದೇಹದಲ್ಲಿನ ಮಾಂಸಖಂಡಗಳು, ದೇಹದಲ್ಲಿನ ನರಮಂಡಲಗಳು. ಅದರನುಸಾರವಾಗಿ ಈ ಮೇಲಿನ ಆವರಣ ಚರ್ಮ, ಈ ಚರ್ಮದಲ್ಲಿ ವೈಪರೀತ್ಯವಾಗುವುದು. ಹಾಗಾಗಿ ಈ ರೀತಿಯಾದಂಥ ವೈಪರೀತ್ಯಕ್ಕೆ ಕಾರಣ ಏನು? ಆಹಾರ ತಿಂತಾರೆ, ತಿನ್ನೋರು ಕೂಡ ಅವರು ಯೌವನ ಭರಿತರಾಗಿ ಇರ್ತಾರಲ್ವಾ, ಮುದಿತನ ಬರುವುದಿಲ್ಲ. ಹಾಗಾದ್ರೆ ಅದು ಬರ್ದಂತೆ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಹೇಗೆ ನೋಡ್ಕೊಳ್ಳೋದು? ಅದಕ್ಕೆ ಸಂಬಂಧಪಟ್ಟ ಸಿದ್ಧಿ ಏನಾರಿದೆ? ಖಂಡಿತ ಇದೆ ಸಿದ್ಧಿ. ಯೌವನ ಸ್ಥಿತಿಯನ್ನು ಕಾಯ್ದುಕೊಳ್ತಕ್ಕಂಥ ಸಿದ್ಧಿ ಖಂಡಿತ ಇದೆ. ಮಹಾವತಾರ ಬಾಬಾಜಿ ಉದಾಹರಣೆ, ಅವರನ್ನ ದರ್ಶಿಸಿರುವುದು ನಾವು ಯುವಕರ ರೂಪದಲ್ಲಿ ಅಂತ ನೀವು ಕೇಳಿದ್ದೀರಲ್ವಾ. ನಾವು ಮಹಾವತಾರ ಬಾಬಾಜಿ ಅಂತ ಸಾಧನೆ ಮಾಡ್ಲಿಕ್ಕಾಗತ್ತಾ? ನಾವು ನೋಡಿದ್ರೆ ಮನುಷ್ಯರು, ನಮ್ಗೆ ಇದೆಲ್ಲ ಆಗೋದಿಲ್ಲ ಬಿಡಿ ಅನ್ಬೋದು ನೀವು. ಅದ್ರ ವಿಷಯ ತಗೊಳ್ಳಿ ಫಸ್ಟು, ಆಮೇಲೆ ಈಗ ಬದುಕಿರುವಾಗ. ಇಲ್ಲಿ ಈ ದೇಹದ ಒಂದು ಚಲನಶೀಲ ಸ್ಥಿತಿಗೆ ಸೂಕ್ಷ್ಮ ಶರೀರ ಆಧಾರ. ಗಮನಿಸಿ, ಈ ದೇಹದ ಚಲನಶೀಲ ಸ್ಥಿತಿಗೆ ಸೂಕ್ಷ್ಮ ಶರೀರ ಆಧಾರ. ಮಕ್ಕಳಿದ್ದಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರ ಅಷ್ಟೊಂದು ಬೆಳೆದಿರೋದಿಲ್ಲ. ದೇಹದಲ್ಲಿ ಬೆಳವಣಿಗೆ ಆಗ್ಬೇಕಂದ್ರೆ ಸೂಕ್ಷ್ಮ ಶರೀರ ಒಳಗಡೆಯಿಂದ ಬೆಳವಣಿಗೆ ಆಗ್ಬೇಕು. ಆ ಒಂದು ಊರ್ಜೆ, ಎನರ್ಜಿಗೆ ಆಯಸ್ಸು ಅಂತ ಕರೀತಾರೆ. ಈ ಸೂಕ್ಷ್ಮ ಶರೀರ ಅತ್ಯಂತ ಹೆಚ್ಚು ವ್ಯಾಪ್ತಿಯನ್ನ ಪಡೀತಾ ಇದ್ರೆ ಆ ಸಂದರ್ಭದಲ್ಲಿ ದೇಹದ ದಾಢ್ಯತೆ ಅಂದ್ರೆ ಎತ್ತರ, ಉದ್ದ, ನಾವೇನ್ ಕರಿತೇವೆ ದಪ್ಪ, ಈ ರೀತಿಯಾಗಿ ಅದು ಪರಿವರ್ತಿತವಾಗುತ್ತೆ. ಆ ಸಂದರ್ಭಕ್ಕೆ ಸಮಯ ಎಂಬತಕ್ಕಂಥದ್ದು ಬೇಕಲ್ವಾ, ಕಾಲ ಎಂಬತಕ್ಕಂಥದ್ದು ಬೇಕು. ಸೂಕ್ಷ್ಮ ಶರೀರ ಕೂಡ ವಿಸ್ತಾರವಾಗ್ಲಿಕ್ಕೆ ಯಾವಾಗ ಆ ಒಂದು ಸೂಕ್ಷ್ಮ ಶರೀರ ಸ್ವಲ್ಪ ಹೆಚ್ಚು ವ್ಯಾಪ್ತಿಯನ್ನ ಪಡೆದುಕೊಳ್ಳುತ್ತೆ, ಆಗ ಮನುಷ್ಯನ ದೇಹ ಈ ರೀತಿ ಆಗುತ್ತೆ. ಅದಕ್ಕೆ ತಕ್ಕನಾಗಿ ಭೂತತ್ವದ ಸೆಲ್ಗಳು ಸೇರ್ಕೊಬಿಡ್ತಾವೆ. ಆಹಾರ ಸೇವನೆ ಸೆಲ್ಗಳು ಸೇರ್ಕೊಬಿಡ್ತಾರೆ. ಆಗ ಮನುಷ್ಯ ಏನಿಸುತ್ತೆ, ದಪ್ಪ ಆಗ್ತಾರೆ. ಹಂತ ಕಳೆದಾಗಿ ಆಹಾರದ ಅನುಸಾರ ದೇಹದಲ್ಲಿ ಪರಿವರ್ತನೆ ಎಂಬತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಹೀಗಿದ್ದಾಗ ವಯಸ್ಸಾಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಸೂಕ್ಷ್ಮ ಶರೀರಕ್ಕೆ ಶಕ್ತಿಯನ್ನ ತುಂಬಬೇಕೇ ವಿನಃ ಶರೀರದ ಗಾತ್ರವನ್ನ, ಸೂಕ್ಷ್ಮ ಶರೀರದ ಗಾತ್ರವನ್ನ ಹೆಚ್ಚಿಸಬಾರದು. ಆಕಾರ ಅಂತ ಕರಿತೇವೆ ಅದಕ್ಕೆ ನಾವು. ಆ ಸೂಕ್ಷ್ಮ ಶರೀರದ ಆಕಾರ ಹೆಚ್ಚಾದ್ರೆ ಅದರಂತೆ ಅದಕ್ಕೆ ತಕ್ಕನಾಗಿ ದೇಹ ಕೂಡ ರಚಿತವಾಗೇ ಬಿಡುತ್ತೆ.
ಆಹಾರ ಸೇವನೆ. ಅದಕ್ಕೆ ಎಷ್ಟೋ ಮಕ್ಕಳನ್ನ ನೀವು ನೋಡಿ 10 ವರ್ಷದ 15 ವರ್ಷದ SSLC ಓದ್ತಕ್ಕಂಥ ಮಕ್ಕಳನ್ನ ನೋಡಿ, 15-16 ವರ್ಷದ ಮಕ್ಕಳನ್ನ. ಒಂದು ಮಕ್ಕಳು 60-70 kg ಹೀಗೆಲ್ಲ ಇರ್ತಾರೆ, 80 ಇರ್ತಾರೆ. ಇನ್ನು ಕೆಲವರು ನೋಡಿ 40-50 ಇರ್ತಾರೆ. ಒಂದೇ ವಯಸ್ಸು, ಆದ್ರೆ ಆ ರೀತಿಯಾಗಿ ಎಕ್ಸ್ಟೆಂಡ್ ಆಗ್ಬಿಡೋದು, ದೇಹ ಎಕ್ಸ್ಟೆಂಡ್ ಆಗಿರೋದು, ದಪ್ಪ. ಅದು ಸೂಕ್ಷ್ಮ ಶರೀರ ಬೆಳೆದಿರುತ್ತೆ, ಅದರಲ್ಲಿ ತೂಕ ಇರೋದಿಲ್ಲ. ತೂಕ ಅನ್ನೋದಕ್ಕಿಂತ ಗಟ್ಟಿತನ ಇರೋದಿಲ್ಲ. ಉದಾಹರಣೆಗೆ ಈಗ ನೀವೊಂದು ಸೂಜಿನೇ ತಗೊಳ್ಳಿ, ಆ ಸೂಜಿ ಗಟ್ಟಿ ಇದ್ದಂತಹ ಪಕ್ಷದಲ್ಲಿ ಅದರಲ್ಲಿ ಹೊಲಿಗೆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಸೂಜಿ ಗಟ್ಟಿ ಇದೆ. ಅದೇ ನೀವು ಮರದ ಕೊರಡು ಅಂತ ಕರೀತೇವೆ, ಅಥವಾ ಮರದ ಕೊನೆ ಅಂತ ತಗೊಳ್ಳಿ, ಅದೇ ಸೂಜಿಗೆ ಸಮನಾಗಿ ಒಂದು ಮರದ ಕೊಂಬೆ ತಗೊಳ್ಳಿ, ಆ ಮರದ ಕೊನೆ ಏನಿರುತ್ತೆ, ಕೊಂಬೆ, ಅದ್ರ ಗಾತ್ರ ದಪ್ಪ ಇರುತ್ತೆ, ಆದ್ರೆ ಸೂಜಿ ಅಂತ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಸೂಜಿ ಗಟ್ಟಿ ಇರುತ್ತೆ ಮರಕ್ಕೆ ಹೋಲಿಸಿದ್ರೆ. ಆದ್ರೆ ಇಲ್ಲೇನಾಯ್ತು, ಸೂಜಿಯ ಆಕಾರ ಗಟ್ಟಿ ಇದ್ದಂತಹ ಪಕ್ಷದಲ್ಲೂ ಕೂಡ ಸಣ್ಣ ಮರ ಕೊಂಬೆ ಏನಿದೆ ಅದು ಸೂಜಿಗಿಂತ ಗಾತ್ರದಲ್ಲಿ ಹೆಚ್ಚಿದ್ದಂತಹ ಪಕ್ಷದಲ್ಲಿ ಸೂಜಿ ಸಮಾನ ಗಟ್ಟಿ ಇಲ್ಲ. ಹಾಗಾಗಿ ಸೂಕ್ಷ್ಮ ಶರೀರವನ್ನ ಆಧ್ಯಾತ್ಮಿಕ ವಿಚಾರದ ಆಹಾರವನ್ನ ಕೊಡುವ ಮೂಲಕ ಸೂಕ್ಷ್ಮ ಶರೀರವನ್ನ ಗಟ್ಟಿಗೊಳಿಸಬೇಕು, ಶಕ್ತಿಯುತಗೊಳಿಸಬೇಕು, ಬದಲಿಗೆ ವಿಸ್ತರಿಸಬಾರದು. ಕ್ವಾಂಟಿಟಿ ಬೇಕಾಗಿಲ್ಲ, ಕ್ವಾಲಿಟಿ. ಸೂಕ್ಷ್ಮ ಶರೀರಕ್ಕೆ ಕ್ವಾಲಿಟಿ ಬೇಕು, ಶಕ್ತಿ ಬೇಕು. ಸೂಕ್ಷ್ಮ ಶರೀರಕ್ಕೆ ಆಹಾರ ಅಂದ್ರೆ ಯಾವುದು? ಭಗವಂತನ ನಾಮಸ್ಮರಣೆ, ಜಪ, ತಪ, ಪೂಜೆ, ಕೈಕರ್ಯ, ದಾನ, ಧರ್ಮ. ಇದೇ ಸೂಕ್ಷ್ಮ ಶರೀರಕ್ಕೆ ಆಹಾರ. ಈ ಸೂಕ್ಷ್ಮ ಶರೀರಕ್ಕೆ ಆಹಾರ ಸೇವನೆ ಮಾಡುವ ಮೂಲಕ ಏನಾಗುತ್ತೆ, ಇದು ಹೆಚ್ಚು ಶಕ್ತಿಶಾಲಿಯಾಗತ್ತೆ. ಸೂಕ್ಷ್ಮ ಶರೀರ ಶಕ್ತಿಶಾಲಿ ಆಗಿದ್ರೆ ದೇಹದಲ್ಲಿ ವಿಸ್ತಾರತೆ ಆಗೋದಿಲ್ಲ, ಕ್ವಾಲಿಟಿಯಿಂದ ಕೂಡಿರುತ್ತೆ, ಕ್ವಾಂಟಿಟಿಯಿಂದ ಕೂಡಿರೋದಿಲ್ಲ. ಯಾವಾಗ ಸೂಕ್ಷ್ಮ ಶರೀರ ಶಕ್ತಿಯುತವಾಗಿದ್ದು ಅದರದೇ ರೂಪದಲ್ಲಿರುತ್ತೆ, ಹೆಚ್ಚು ಬೆಳೆಯೋದಿಲ್ಲ, ಆ ಸಂದರ್ಭದಲ್ಲಿ ಏನಾಗುತ್ತೆ, ದೇಹದ ಈ ಒಂದು ಸ್ಥಿತಿ ಏನಿದೆ ಅದು ಮುದಿತನದಂತೆ ಕಾಣೋದಿಲ್ಲ. ವೃದ್ಧಾಪ್ಯ, ಮುದಿತನವನ್ನ ಕುಗ್ಗಿಸಬಹುದು. ಇದರಿಂದ ಚರ್ಮದಲ್ಲಿ ಚರ್ಮ ಸುಕ್ಕುಗಟ್ಟೋದಿಲ್ವಾ ಅಂತ ಕೇಳ್ಬೋದು ನೀವು. ಚರ್ಮ ಸುಕ್ಕುಗಟ್ಟೋದಿಲ್ಲ. ಆಧ್ಯಾತ್ಮಿಕ ವಿಷಯಗಳನ್ನು ಕೊಡೋದ್ರಿಂದ ಸೆಲ್ಗಳು ಕೂಡ ಅದನ್ನ ಸೇವನೆ ಮಾಡಿ ಮಾಡಿ ಯೌವನ ಬರಿತಿರ್ತಾರೆ. ಅದರಿಂದಾಗಿ ಚರ್ಮದಲ್ಲಿ ಸುಕ್ಕು ಬರೋದಿಲ್ಲ. ಸೂಕ್ಷ್ಮ ಶರೀರ ಒಂದು ದೈವಿಕ ಶಕ್ತಿ. ಹಾಗಾಗಿ ಆ ಒಂದು ಸೂಕ್ಷ್ಮ ಶರೀರಕ್ಕೆ ಮಂತ್ರ, ಜಪ, ಪೂಜೆ, ಕೈಕರ್ಯಗಳನ್ನ ಮಾಡುವ ಮೂಲಕ, ಭಗವಂತನ ಉಪಾಸನೆ, ಸ್ಮರಣೆ ಮಾಡುವ ಮೂಲಕ ಶಕ್ತಿಯನ್ನು ತುಂಬೋದ್ರಿಂದ ಮುದಿತನದಿಂದ ಮುಕ್ತಿ ಪಡೆಯಬಹುದು. ದೇಹವನ್ನಷ್ಟು ಸುಂದರ, ಸಕಾರಾತ್ಮಕವಾಗಿ, ಯೌವನ ಭರಿತವಾಗಿ ಇಟ್ಕೊಂಡು ದೀರ್ಘಕಾಲದವರೆಗೂ ಆರೋಗ್ಯದಿಂದ ಇದ್ದು ಬದುಕಿ, ನಂತರದಲ್ಲಿ ಧ್ಯಾನ ಇತ್ಯಾದಿಗಳನ್ನ ಮಾಡ್ಕೊಂಡು ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗಲು ಸಾಧ್ಯ ಇದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದು ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷ, ಮಾಟಮಂತ್ರ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು. ಈ ಒಂದು ಧೂಪದ ಪೌಡರ್ ಯಾರಿಗೆ ನಿದ್ದೆ ಬರ್ತಾ ಇರೋದಿಲ್ಲ, ಅವ್ರಿಗೆ ಏನು ಸಮಸ್ಯೆ ಆಗ್ತಾ ಇರ್ತಾ ಅವರು ಕೂಡ ಇದನ್ನ ಬಳಸ್ಬೋದು. ಅಥವಾ ಮನೆಯಲ್ಲಿ ಆತ್ಮದ ಹಾವಳಿ ಓಡಾಡೋದು ಮಾಡೋದು ಈ ತರ ಸಮಸ್ಯೆಗಳೇನಿರುತ್ತೆ ಅಂತ ಸಂದರ್ಭದಲ್ಲೂ ಕೂಡ ಈ ಧೂಪದ ಪೌಡರ್ನ ಹಾಕೋಬಹುದು. ಆತ್ಮದ ಸಮಸ್ಯೆಗಳು ನಿವಾರಣೆ ಆಗ್ತದೆ, ತಂತ್ರ ಮಂತ್ರ ಮಾಡುವಂತ ತಂತ್ರ ಸಮಸ್ಯೆ ನಿವಾರಣೆ ಆಗುತ್ತೆ. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದ್ದಿದ್ದು ಮನೆಯಲ್ಲಿ, ಅಂಗಡಿಗಳು, ಮುಂಗಟ್ಟುಗಳಲ್ಲಿ, ಸ್ಥಳಗಳೆಲ್ಲ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಬರ್ತವೆ, ಕೈಗೂಡದು ಇತ್ಯಾದಿ ಅಂಕಗಳು ಕೂಡ ಲಭ್ಯ ಆಗುತ್ತೆ. ಹಾಗೆ ಆಯಿಲ್ ಕೂಡ ಲಭ್ಯ, ದೇಹಕ್ಕೆ ಪ್ರತ್ಯೇಕ, ತಲೆಗೆ ಪ್ರತ್ಯೇಕ, ಪೌಡರ್ ಕೂಡ ಲಭ್ಯ, ದೇಹಕ್ಕೆ ಪ್ರತ್ಯೇಕ, ತಲೆಗೆ ಪ್ರತ್ಯೇಕ, ಆತ್ಮದ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ. ಫೋನ್ ನಂಬರ್ 6364205078. ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡುವುದು. ಅಸ್ತ್ರ ಸಾಮುದ್ರಿಕ, ಅಂಗಸಾಮುದ್ರ, ಸಂಖ್ಯಾಶಾಸ್ತ್ರ, ಜ್ಯೋತಿಷಾಸ್ತ್ರ, ವಾಸ್ತುಶಿಗೆ ಸಂಬಂಧಪಟ್ಟಂತೆ, ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಕುಂಡಲಿ ಶಕ್ತಿ, ಜಾಗೃತಿ ಸಂಬಂಧಪಟ್ಟಂತೆ, ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಸಿವಿಲ್ ಆಗಿರ್ಬೋದು, ಕ್ರಿಮಿನಲ್ ಆಗಿರ್ಬೋದು ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿಗೆ
ನೇರ ಭೇಟಿಗೆ ಅವಕಾಶ ಇರೋದ್ರೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ. ಫೋನ್ ನಂಬರ್ 6364205078. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.